ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡುವಂತ ಕೇಸಲ್ಲಿ ರೋಚಕ ಟ್ವಿಸ್ಟ್ ಗಳು ಸಿಗ್ತಾ ಇದೆ. ಇದೇ ರೀತಿಯಾಗಿ ಈಗ ಯಾವ ಟ್ವಿಸ್ಟ್ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಮೂಲ ಎಫ್ಐಆರ್ ನೇ ರದ್ದು ಮಾಡಿ ಈಗ ಬುರ್ಡೆ ಗ್ಯಾಂಗ್ ಕೋರ್ಟ್ಗೆ ಮೊರೆ ಹೋಗಿದೆ. ಈ ಬಗ್ಗೆ ಮಾತಾಡ್ಲಿಕ್ಕೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಕೇಶವ ಬೆಳಾಲ್ ಅವರು ನಮ್ಮತ್ತಿದ್ದಾರೆ. ಸರ್ ನಮಸ್ತೆ. ಈಗ ಬುರ್ಡೆ ಗ್ಯಾಂಗ್ ಒಂದು ಕೋರ್ಟ್ಗೆ ರಿಟ್ ಅನ್ನ ಸಲ್ಲಿಸಿದೆ. ಆ ರಿಟ್ ಸಾರಾಂಶ ಏನ್ ಹೇಳುತ್ತೀವಿ ಸರ್? ಅವರು ಇದಕ್ಕೆ ಹಿಂದೆ ಅಂದ್ರೆ ಒಂದು 4 ದಿನಕ್ಕೆ ಹಿಂದೆ ಅವರಿಗೆ SIT ಮುಂದೆ ಎಪೇರ್ ಆಗಬೇಕು ಅಂತ ಹೇಳುವಂತ ಒಂದು ನೋಟಿಸ್ ಅನ್ನು 4 ಜನರ ಮುಂದೆ ಮಾಡಿತ್ತು. ಆ ಪ್ರಕಾರವಾಗಿ ಅವರು ಅವತ್ತು ಎಪೇರ್ ಆಗಲಿಲ್ಲ. ಅವ್ರು ಏನ್ ಮಾಡಿದ್ರು ಅಂತ ವಕೀಲರ ಮೂಲಕ ಒಂದು ಅರ್ಜಿಯನ್ನು ಹಾಕಿ ನಮಗೆ ಸ್ವಲ್ಪ ಸಮಯಾವಕಾಶ ಬೇಕು ಅಂತ ಕೇಳಿದ್ರು. ಆ ಪ್ರಕಾರ 4 ದಿನದ ಸಮಯಾವಕಾಶ ಮತ್ತು 1 ವಾರದ ಸಮಯಾವಕಾಶ ಒಬ್ಬರಿಗೆ ಕೊಟ್ಟಿದೆ. SIT ಏನ್ ಹೇಳಿತ್ತು ಅಂತ ಹೇಳಿದ್ರೆ, ನೀವು ಒಂದು ವೇಳೆ ಬರದಿದ್ರೆ ನಿಮ್ಮನ್ನು ಬಂಧನ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳುವಂತದ ಒಂದು ಇದನ್ನು ಕೊಟ್ಟಿತ್ತು. ಆ ಪ್ರಕಾರವಾಗಿ ಅವರು ಸಮಯಾವಕಾಶ ಕೋರಿ ಹೋದ್ರು. ಈಗ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಬಹಳ ವಿಶೇಷವಾದಂತ ಒಂದು ಇದು ನಮಗೆ ಈಗ ಇರುವಂತಹ ಒಂದು ವಿಷಯ ಇದು. ಅವ್ರು ಏನ್ ಮಾಡಿದ್ದಾರೆ, ಆ ಅರ್ಜಿಯನ್ನು ನೋಟಿಸ್ ಅನ್ನು ಇಟ್ಕೊಂಡು ನೋಟಿಸ್ ಅನ್ನು ಕ್ವಾಶ್ ಮಾಡಬೇಕು. ಆ ಒಬ್ಬ ಏನು ದೂರುದಾರ ಬಂದ, ಅನಾಮಿಕ ಅಂತ ಹೇಳಿ ಬಂದಲ್ಲ ಫಸ್ಟಿಗೆ, ಅವನು ಆಮೇಲೆ ಅವನೇ ಅಕ್ಯೂಸ್ಡ್ ಆಗಿ ಆದ. ಅವನನ್ನು ಆರೋಪಿಯನ್ನಾಗಿ ಮಾಡಿದಂತ FIR ನಂಬರ್ 39/25 ಆಫ್ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್. ಅಲ್ಲಿ ಈಗ ಅದರಲ್ಲಿ ತನಿಖೆ ಆಗಿದೆ, ಸ್ಟೇಟ್ಮೆಂಟ್ ಆಗಿದೆ. ಅವ ವ್ಯಕ್ತಿ ಈಗ ಜೈಲಲ್ಲೂ ಇದ್ದಾರೆ. ಆ FIR ಅನ್ನೇ ರದ್ದು ಮಾಡಬೇಕು ಅಂತ ಹೇಳುವಂತದ್ದು. ಮತ್ತೆ 3ನೇದಾಗಿ ಆ ಏನು ಸೆಕ್ಷನ್ ಹಾಕಿದಾರಲ್ಲ ಅದನ್ನೆಲ್ಲ ರದ್ದು ಮಾಡಬೇಕು ಅಂತ ಹೇಳುವಂತ 3 ಪ್ರೇಯರ್ ಅನ್ನು ಕೇಳಿ ಅವರು ಇವತ್ತು ಹೈಕೋರ್ಟ್ ನಲ್ಲಿ ರಿಟ್ ಹಾಕಿದ್ದಾರೆ. ಬಹುಶಃ ಇದು ನಮ್ಮ ಈ ಕಾನೂನಿನ ಇತಿಹಾಸದಲ್ಲೇ ಇಲ್ಲದಂತ ಒಂದು ಪ್ರಕರಣ. ಯಾಕೆಂತ ಹೇಳಿದ್ರೆ, ದೂರು ಕೊಟ್ಟವರು ಇವರೇ. ಆ ಏನೀಗ ಆರೋಪಿ ಇದ್ದಾನ ಅವನನ್ನು ಕಂಪ್ಲೇನೆಂಟ್ ಆಗಿ ಅಂದ್ರೆ ಅವನನ್ನು ದೂರುದಾರನಾಗಿ ಕರ್ಕೊಂಡು ಬಂದವರು ಇವರೇ, ಅವನನ್ನು ಪಳಗಿಸಿದವರು ಇವರೇ, ಅವನನ್ನು ಬೆಳೆಸಿದವರು ಇವರೇ, ಅವನಿಗೆ ಊಟ ಕೊಟ್ಟವರು ಇವರೇ, ಅವನಿಗೆ ಕುಡಿಲಿ ಕೊಟ್ಟವರು ಇವರೇ, ಅವನನ್ನು ಹೇಳಿ ನಾಟಕ ಮಾಡಿಸಿ ಕರ್ಕೊಂಡು ಹೋದವರು ಇವರೇ. ಎಲ್ಲ ಆದ ಮೇಲೆ ಅವನಿಗೆ ಈಗ ಬಂತು, ತೊಂದರೆ ಇಲ್ಲ ಅಂತೇಳಿ 1.5 ತಿಂಗಳು ಸುಮ್ಮನೆ ಕೂತ್ರು. 1.5-2 ತಿಂಗಳ ಒಟ್ಟಿಗೆ ಸುಮ್ಮನೆ ಕೂತ್ರು. ಅವನಿಗೆ ತೊಂದರೆ ಇಲ್ಲ, ಏನು ಆದ್ರೂ ತೊಂದರೆ ಇಲ್ಲ ಅಂತ ಹೇಳುವಂತ ದೃಷ್ಟಿಯಲ್ಲಿ ಸುಮ್ಮನೆ ಆದ್ರೆ ಅವನ ಬಗ್ಗೆ ಆಗ ಕೇಳಲಿಕ್ಕೆ ಹೋಗ್ಲಿಲ್ಲ ಇವ್ರು ಕೋರ್ಟಿಗೆ. ಅವನು ಪಾಪ ತೊಂದರೆ ಆಗಿದೆ, ಅವನನ್ನು FIR ಅನ್ನು ಕ್ಯಾಶ್ ಮಾಡಿ ನೀವು ಅವನು ಹಾಕಿದಂತ ಅವನನ್ನು ಜೈಲಿಂದ ಬಿಡಿಸಿ ಅಥವಾ ಜಾಮೀನು ಕೊಡಿಸಿ ಅಂತ ಹೇಳುದು ಹೈಕೋರ್ಟ್ಗೆ ಇವರು ಹೋಗ್ಲೇ ಇಲ್ಲ. ಇವರ ಬುಡಕ್ಕೆ ಬರುವಾಗ ಈಗ ಇವರು 4 ಜನ ಹೋಗಿ ಕೇಳಿದ್ದಾರೆ. ಏನು ಕೇಳಿದ್ದಾರೆ, ಒಂದು ವೇಳೆ ಅದು FIR ರದ್ದಾಗದಿದ್ರೆ ಇವರಿಗೆ ರದ್ದಾಗುವಂತ ಅವಕಾಶ ಇಲ್ಲ. ಈಗ ನಮಗೆ ತೊಂದರೆ ಬಂದಿದೆ, ನಮ್ಮ ಕಾಲಬುಡಕ್ಕೆ ನೀರು ಬಂದಿದೆ, ನಮ್ಮನ್ನು ಬಿಡಿಸಿಕೊಡಿ, ನಮ್ಮನ್ನು ಇದರಿಂದ ಹೊರಗೆ ತನ್ನಿ ಅಂತ ಹೇಳುವಂತ ಒಂದು ಪ್ರೇಯರ್ ಅನ್ನು ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ, ಇದು ಕಾನೂನಿನಲ್ಲಿ ವಿಪರ್ಯಾಸ, ಬಹಳ ವಿಪರ್ಯಾಸ. ಅದರೊಳಗೆ ನಾವು ಬಹಳ ಇಲ್ಲಿ ಬೆಳವಣಿಗೆ ನೋಡಿದ್ದೇವೆ. ಬಹಳ 3 ತಿಂಗಳಲ್ಲಿ ನಾವು ಈ ಧರ್ಮಸ್ಥಳ ಗ್ರಾಮಸ್ಥರು ಇರ್ಬೋದು ಅಥವಾ ಧರ್ಮಸ್ಥಳ ಭಕ್ತರು ಇರ್ಬೋದು, ರಾಜ್ಯ ವಿಶ್ವದಾದ್ಯಂತ ಒಂದು ಹೆದರಿಕೆಯಿಂದ ಬದುಕುವಂತ ಜೀವನ ನಿರ್ಮಾಣ ಆಗಿತ್ತಲ್ಲಿ. ಆ ಸಂದರ್ಭದಲ್ಲಿ ನಾವು ಹೇಳಿದೆ ಇದೆಲ್ಲ ಷಡ್ಯಂತ್ರ ಅಂತ ಹೇಳಿ. ಇದ್ರಲ್ಲಿ ನೋಡಿ ಯಾರು ಸಿಕ್ಕಿ ಬೀಳ್ತಾರೆ, ಇದಕ್ಕೆ ಏನು ಶಿಕ್ಷೆ ಆಗ್ತದೆ ಅಂತ ಹೇಳೋದನ್ನು ಹೇಳಿದ್ದೇವೆ. ಈಗ ಶಿಕ್ಷೆ ಆಗುವ ಸಂದರ್ಭದಲ್ಲಿ ಖಂಡಿತ ಇದರಲ್ಲಿ ಆರೋಪಿಗಳು ಯಾರು, ಅವರಿಗೆ ಫಂಡಿಂಗ್ ಮಾಡಿದವರು ಯಾರು, ಆಮೇಲೆ ಅದರ ಹಿಂದೆ ಯಾರಿದ್ದಾರೆ, ಇದಕ್ಕೆ ಮೂಲ ಕಾರಣಕರ್ತರು ಯಾರು, ಯಾಕಾಗಿ ಇದನ್ನು ಮಾಡಿದ್ರು ಎಂಬುದರ ಬಗ್ಗೆ ಅವರು ತನಿಖೆಯನ್ನು ಮಾಡ್ತಿದ್ದಾರೆ. SIT ಅವರು ಬಹಳ ಗೌರವಯುತವಾಗಿ ನಡೆಸಿಕೊಂಡ್ರು, ಅವರನ್ನು ಬಹಳ ಗೌರವಯುತವಾಗಿ ನಡೆಸಿಕೊಂಡ್ರು. ಒಳ್ಳೆ ರೀತಿಯಲ್ಲಿ ಕರೆಸಿದ್ರು, ಬಿಟ್ಟರು, ರಾತ್ರಿ ಎಲ್ಲ ಊಟ ಕೊಟ್ಟರು. ರಾತ್ರಿ 12 ಗಂಟೆಗೂ ಅವರನ್ನು ಕರ್ಕೊಂಡು ಹೋಗಿ ಬಿಟ್ಟು ಬಂದಿದೆ ಎಲ್ಲ ನಾವು ಕೊಟ್ಟಿದೆ. ಏನೋ ಒಂದು ಬಹಳ ಪ್ರಚಾರ ಎಲ್ಲ ಇತ್ತು, ಅವರನ್ನು ಬಹಳ ಚೆನ್ನಾಗಿ ನಡೆಸು, ನಮ್ಗೆ ಯಾವ್ದು ರೀತಿ. ಅದ್ರ ಎಡೆಯಲ್ಲಿ ಇನ್ನೊಂದು ಏನು ವಿಚಾರ ಅಂತ ಹೇಳಿದ್ರೆ, SIT ನೇಮಕ ಆಗ್ಬೇಕು ಅಂತ ಹೇಳಿದವರು ಇವರೇ, SIT ಹೆಡ್ ಆಗ್ಬೇಕು ಅಂತ ಹೇಳುವಂತದ್ದು ಇಂಥವರೇ ಆಗ್ಬೇಕು ಅಂತ ಹೇಳಿದವರು ಇವರೇ. ಯಾವ್ದ್ರಲ್ಲಿ ಇಲ್ಲ, ಅದನ್ನೇ ಸರ್ಕಾರ ಪರಿಗಣಿಸಿದೆ, ಅವರನ್ನೇ ಹೆಡ್ ಆಗಿ ಮಾಡಿತು. ಆ ಲೆಟರ್ ಕೂಡ ನಮ್ಮಲ್ಲಿ ಇದೆ, ಪ್ರೆಸ್ ಕಾನ್ಫರೆನ್ಸ್ ಕೊಟ್ಟಿದೆ, ಮಾಡ್ಬೇಕು ಅಂತ ಹೇಳಿದ ನಂತರ ಈಗ ಎಲ್ಲವಾದ ಮೇಲೆ ಇವರು ಓಡಿ ಹೋಗುವಂತ ತಂತ್ರ ಇದು. ಎಲ್ಲಿ ಹೋಗ್ತಾರೆ ಅಂತ ಹೇಳಿದ್ರು. ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಹಲವಾರು ಜನ ನಂಬಿದ್ರು, ಅಯ್ಯೋ ಹೌದು ಧರ್ಮಸ್ಥಳದಲ್ಲಿ ಆಗಿದೆ, ಬುರುಡೆ ಗ್ಯಾಂಗ್ ಹಾಗೆ ಹೀಗೆ, ಇದು ಏನು ಅಲ್ಲಿ ಬುರುಡೆಗಳಿದ್ದಾವೆ ಸಿಗ್ತವೆ ಅಂತ ಹೇಳೋದನ್ನು ಹೇಳ್ಕೊಂಡು ಹೋದ್ರಲ್ಲ. ಈಗ ಪರಿಸ್ಥಿತಿ ಏನಾಯ್ತು ಹೇಳಿ, ಇಷ್ಟೆಲ್ಲ ಖರ್ಚಾಯ್ತು, ಆಮೇಲೆ ಇಷ್ಟೆಲ್ಲ ತೊಂದರೆಗಳಾಯ್ತು, ಇಷ್ಟೆಲ್ಲ ಗಲಾಟೆಗಳಾಯ್ತು, ಜನರ ಮಾನಸಿಕ ಇದು ಬೇರೆ ಬೇರೆ ಆಯ್ತು. ಆ ಹೆಗ್ಡೆಯವರ ಬಗ್ಗೆ ಬೇಡದನ್ನಲ್ಲಿ ಹೇಳಿದ್ರು, ಧರ್ಮಸ್ಥಳದ ಬಗ್ಗೆ ಬೇಡದನ್ನು ಹೇಳಿದ್ರು, ದೇವರ ಬಗ್ಗೆ ಹೇಳಿದ್ರು, ಅಣ್ಣಪ್ಪ ಸ್ವಾಮಿಯ ಬಗ್ಗೆ ಹೇಳಿದ್ರು. ಈಗ ಇದಕ್ಕೆ ಶಿಕ್ಷೆ ಆಗ್ಬೇಕು ತಾನೆ? ಇವ್ರು ಯಾಕೆ ಹೋಗ್ಬೇಕಿತ್ತು? ನಮ್ಮನ್ನು ಬಂಧಿಸುವ ಜೈಲುಗಳಿಲ್ಲ ಅಂತ ಹೇಳಿದ್ರು, ನಮ್ಮನ್ನು ಬರಲಿ ಪೊಲೀಸರು ನಾವು ನೋಡ್ಕೊಳ್ತೇವೆ, ಪೊಲೀಸರ ಮೇಲೆ ದಬ್ಬಾಳಿಕೆ ಮಾಡಿದ್ರು, ಕೋರ್ಟ್ಗೆ ಜಡ್ಜಿಗೆ ಬೈದ್ರು, ಎಲ್ಲರಿಗೆ ಬೈದ್ರು, ಕಾನೂನೇ ಇಲ್ಲ, ಸಂವಿಧಾನಕ್ಕೆ ಬೈದ್ರು, ಮುಖ್ಯಮಂತ್ರಿಗೆ ಬೈದ್ರು, ಪ್ರಧಾನಮಂತ್ರಿಗೆ ಬೈದ್ರು. ಈಗ ಯಾಕೆ ಇವರು ಅಡಗಿ ಕೂತ್ಕೊಳ್ಬೇಕು? ಹೋಗಿ ಎದುರಿಸಬಹುದಲ್ಲ, ಬರ್ಲಿ, ನಾನು ಧೈರ್ಯವಾಗಿ ಎದುರಿಸ್ತೇನೆ, ನಾವು ಆಂಟಿಸಿಪೇಟ್ ತೆಗೆಯುವುದಿಲ್ಲ, ಕೋರ್ಟಿಗೆ ಹೋಗುದಿಲ್ಲ, ನಾವು ಬಂಧಿಸಲಿಕ್ಕೆ ತಯಾರು, ನಾವು ಜೈಲಿನಲ್ಲಿ ಇಲ್ಲಿಗೆ ತಯಾರು, ನಾವು ಸ್ವಾತಂತ್ರ್ಯ ಹೋರಾಟದಾಗಿ ಇದೊಂದು ಹೋರಾಟವನ್ನು ನಿರ್ಮಾಣ ಮಾಡ್ತೇವೆ, ಗಾಂಧೀಜಿಯವರ ತತ್ವದಂತೆ ಹೋಗ್ತೇವೆ, ಬಂಧಿಸಿದ್ರೆ ನಾವು ಜೈಲಲ್ಲಿ ಕೂತ್ಕೊಳ್ಳಿಕ್ಕೆ ತಯಾರು ಅಂತ ಹೇಳಿದವರು ಯಾಕೆ ಹೋಗ್ಬೇಕಿತ್ತು? ಹಾಗಾದ್ರೆ ಅಲ್ಲಿ ಒಂದು ಆಟ, ಇಲ್ಲಿ ಒಂದು ಆಟ ಇವ್ರದ್ದು. ಬಹುಶಃ ಇದನ್ನೆಲ್ಲ ನೋಡ್ಕೊಂಡು ಬಹಳ ಚೆನ್ನಾಗಿ ಚಪ್ಪಾಳೆ ತಟ್ಟಿದವರಿದ್ದಾರೆ, ಕುಣಿದವರಿದ್ದಾರೆ, ಅವರಿಗೆ ಸಪೋರ್ಟ್ ಮಾಡಿದವರಿದ್ದಾರೆ, ಫಂಡಿಂಗ್ ಮಾಡಿದವರಿದ್ದಾರೆ,
ಅವರೀಗ ಹುಚ್ಚು ಮುಂಡೆ ಮನೇಲಿ ಉಂಡವನೇ ಜಾನ ಅಂತೇಳಿ, ಈಗ ಜಾನ್ರು ಯಾರು ಅಂತ ನಾವು ಹುಡುಕಿಕೊಂಡು ಹೋಗ್ಬೇಕಂತೆ, ಹುಚ್ಚರು ಯಾರು ಅಂತೇಳಿ ಜನರು ಹುಡುಕ್ಬೇಕಾಗಿದೆ ಈಗ, ಅಂತ ಪರಿಸ್ಥಿತಿಗೆ ಇದು ಬಂದಂತದ್ದು. ಹಾಗಾಗಿ ನಾವು ಈ ದುರಂತ, ಇದೊಂದು ದುರಂತ ಇದು. ಹಾಗಾಗಿ ಅವರಿಂದ ಕಾಲಿದು ಕ್ವಾಶ್ ಅಂತ ಕೇಳಿದಾರಲ್ಲ, ಕ್ವಾಶ್ ಅಲ್ಲ, ಅವರನ್ನು ಬಂಧನ ಮಾಡಬೇಕು, ತನಿಖೆ ಆಗಬೇಕು, ಆಮೇಲೆ ಷಡ್ಯಂತ್ರದ ರೂಪ ಏನು ಅಂತ ಆಗಬೇಕು, ಇಷ್ಟು ಖರ್ಚಾದ್ದನ್ನು ಅವರಿಂದ ಭರಿಸಬೇಕು ಸರ್ಕಾರ. ಇಷ್ಟು ಬೇಡಿಕೆಗಳನ್ನು ನಾವೊಂದು ಪ್ರಜ್ಞಾವಂತ ನಾಗರಿಕರಾಗಿ ಅವರ ಮುಂದೆ ಇಡ್ತಾ ಇದ್ದೇವೆ, ಸರ್ಕಾರದ ಮುಂದೆ ಇಡ್ತಾ ಇದ್ದೇವೆ. ಸಂದರ್ಭದಲ್ಲಿ ಅವರಿಗೆ ಅವರು ಅರೆಸ್ಟ್ ಆಗ್ತಾರೋ ಅನ್ನೋ ಭಯದಿಂದಲೇ ಈ ರೀತಿಯಾಗಿ ಕೇಸನ್ನು ವಾಪಸ್ ತಗೊಳ್ಳಿಕ್ಕೆ ಅಥವಾ ರಿಟ್ ಸಲ್ಲಿಕೆ ಮಾಡಿಬಿಡ್ಬೋದು. ಖಂಡಿತ ಅವರು ಬಂಧನ ಆಗ್ತದೆ ಮಾತ್ರ ಅಲ್ಲ, ಅವರಿಗೆ ಅದರಲ್ಲಿ ಜಾಮೀನಿಲ್ಲದಂತ ಪ್ರಕರಣ ಅದು. ಇದರಲ್ಲಿ ಆಗ್ತಾರೆ ಅಂತ ಹೇಳುವಂತ ದೃಷ್ಟಿಯಿಂದ ಅವರನ್ನು ತಂದದ್ದು ಇವತ್ತು. ಜಾಮೀನಲ್ಲಿ ಬಂಧನ ಅಂತ ಹೇಳುವಂಥದ್ದು ಅವರಿಗೆ ಹೆದರಿಕೆ ಇಲ್ಲ ಅಂತ ಅಲ್ವಾ, ಮತ್ತೆ ಯಾಕೆ ಹೋಗಿದೆ? ಈಗ ಅದೇ ಉದ್ದೇಶಕ್ಕೋಸ್ಕರ ಹೋಗ್ತಾರೆ, ನಮ್ಮನ್ನು ಬಂಧನ ಮಾಡ್ತಿದ್ದಾರೆ, ನಮಗೆ ಜಾಮೀನು ಸಿಗುದಿಲ್ಲ ಅಂತ ಹೇಳೋದು ಅವ್ರಿಗೆ ಗೊತ್ತಾಗಿದೆ. ಸೊ ಹೈಕೋರ್ಟ್ಗೆ ಮೊರೆ ಹೋಗಿದ್ದಾರೆ. ಬಹುಶಃ ಅವರನ್ನು ಬಂಧಿಸುವಂತ ದಿನಗಳು ಇಲ್ಲ. ಖಂಡಿತ ಇದನ್ನು ಎನ್ಕರೇಜ್ ಮಾಡುದಿಲ್ಲ ಕೋರ್ಟ್ ಅಂತ ಹೇಳುವಂಥದ್ದು ಭಾವನೆ ನನ್ನಲ್ಲಿದೆ. ಸಾಕಷ್ಟು ಘಾಷಿ ಮಾಡಿದ್ರು, ಸಾಕಷ್ಟು ಅವಹೇಳನ ಮಾಡೋದು, ಧರ್ಮಸ್ಥಳ ಭಕ್ತರಿಗೆ ಬೈದ್ರು, ಕುಟುಂಬ ದೇವಸ್ಥಾನದವರಿಗೆ ಬೈದ್ರು, ಅದು ಅಣ್ಣಪ್ಪ ಸ್ವಾಮಿ, ಇದೆಲ್ಲ ಸರ್ ಬರ್ಸೋದು ಹೆಂಗಂತ ಹೇಳಿ ಇದು ಈಗ ಅದೇ ಈಗ ಡ್ಯಾಮೇಜ್ ಮಾಡುವಷ್ಟು ಮಾಡಿಬಿಟ್ಟಿದ್ದಾರೆ. ಇದು ಎಲ್ಲರಿಗೆ ಪರಿಣಾಮ ಬೀರುತ್ತೆ ಹೇಳಿದ್ರೆ, ಕ್ಷೇತ್ರದ ಮೇಲೆ ಪರಿಣಾಮ ಬೀರಿದೆ, ಭಕ್ತರ ಮೇಲೆ ಪರಿಣಾಮ ಬೀರಿದೆ, ದೇವರ ಮೇಲೆ ಬೀರಿದೆ, ಆಮೇಲೆ ಹೆಗ್ಗಡೆಯವರ ಆರೋಗ್ಯದ ಮೇಲೆ ಬೀರಿದೆ. ಬಹುಶಃ ಅವರು ಬಹಳ ಇದರಿಂದ ಕಳಕಳ ಆಗಿದ್ದಾರೆ. ಅವರೊಂದು ಅಂತ ವ್ಯಕ್ತಿತ್ವವನ್ನು ಇವರು ಕೆದಕೊಂತ ಪ್ರಶ್ನೆ ಮಾಡಿದ್ದಾರೆ. ಗ್ರಾಮಸ್ಥರೆಲ್ಲ ಭಯದಲ್ಲಿ ಬದುಕುವಂತ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಇದನ್ನು ಹೇಗೆ ಡ್ಯಾಮೇಜ್ ಅನ್ನು ಕಂಟ್ರೋಲ್ ಮಾಡೋದು ಹೇಗೆ? ಇವರನ್ನು ಖಾಲಿ ಈಗ ಹೋದ ಮೇಲೆ ಇವ್ರು ಏನ್ ಹೇಳ್ತಾರೆ ಈಗ ಅಂತ ಹೇಳಿದ್ರೆ, ಅಂತದ್ರಲ್ಲಿ ಇಲ್ಲ, ಇವರು ಏನು ಹೋರಾಟಗಾರರನ್ನೇ ಒಬ್ಬರ ಇವತ್ತು ಲೇಖನ ನೋಡ್ತಿದ್ದೆ ನಾನು, ಹೋರಾಟಗಾರರನ್ನೇ ಬಂಧಿಸುವಂತ ಇದಾಗಿದೆ. ಯಾಕೆ ಬಂಧಿಸ್ತಾರೆ? ಎಲ್ಲಾದ್ರೂ ಬಂಧಿಸಿದ್ವಿ, ಹೋರಾಟಗಾರರನ್ನು ಏನ್ ಬಂಧಿಸ್ತಾರೆ? ಕಾನೂನು ಪ್ರಕಾರವಾಗಿ ಅವ್ರು ಇಲ್ಲ ಅಂತ ಹೇಳಿದ್ರೆ ಬಂಧಿಸ್ತಾರೆ. ಇದು FIR ಹಾಕಿ ಅವರನ್ನು ಒಳಗಡೆ ಹಾಕಿ ಅವರನ್ನೇ ದೂರುದಾರರನ್ನೇ ಆರೋಪಿಗಳನ್ನು ಮಾಡಿದಂತ ಪ್ರಕರಣ ಇದು. ಹಾಗಾಗಿ ಅವರನ್ನೇ ಬಂಧಿಸ್ತಾರೆ ಅಂತ ಹೇಳಿದ್ರೆ ಅರ್ಥ ಏನು? ಹಾಗಾದ್ರೆ ಇಲ್ಲಿ ಏನೋ ಷಡ್ಯಂತ್ರ ನಡೆದಿದೆ ಅಂತ ಹೇಳೋದು SIT ಗೊತ್ತಾಗಿದೆ. ಹಾಗಾಗಿ ಕೋರ್ಟ್ ಇದನ್ನು ಪರಿಗಣನೆ ಮಾಡ್ತಿದೆ. ಖಂಡಿತ ಅವರಿಗೆ ಯಾವುದೇ ರೀತಿಯಲ್ಲಿ ಇದರಿಂದ ಹೊರಗಡೆ ಬರ್ಲಿಕ್ಕೆ ಚಾನ್ಸಸ್ಸೇ ಇಲ್ಲ ಅಂತ ಹೇಳೋ ಭಾವನೆ ನಂದು. ಧರ್ಮಸ್ಥಳದ ನಾಗರಿಕರಾಗಿ ನಿಮ್ಗೆ SIT ನಿಮ್ಮ ಆಗ್ರಹಗಳು ಏನ್ ಸರ್? ಮುಂದಿನ ಸ್ಟೆಪ್ ಹೇಗ್ ಮಾಡಬೇಕು ಅಂತ? ಯಾಕಂದ್ರೆ ಇಷ್ಟವರೆಗೂ ಬಂಧನ ಆಗಿಲ್ಲ, ಯಾಕೆ ಪ್ರಶ್ನೆಗಳು ಕೇಳ್ತಾ ಬರ್ತಾ ಇದ್ದಾರೆ ಜನ, ಯಾಕೆ ಷಡ್ಯಂತ್ರ ಆಗಿಲ್ಲ, ಬಂಧನ ಯಾಕೆ ಆಗಬಾರ ಅಂತ. ಇಷ್ಟ್ರ ಮೇಲೆ ಏನ್ ಹೇಳ್ತೀರಿ ಸರ್? ಏನಾಗಬೇಕು ನೋಡಿ, ನಾವು ಪ್ರಾರಂಭದಿಂದ SIT ಮೇಲೆ ಭರವಸೆ ಇಟ್ಟಿದ್ದೆವು, SIT ಅನ್ನು ಸ್ವಾಗತ ಮಾಡಿದ್ದೆವು. ನಾವು ಏನು ಆಗ್ಬೇಕಿತ್ತು ಅದು ಆಯ್ತು. ನಾವು ಹೇಳಿದ್ದೆವು, ಮಂಜಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಇದ್ರೆ ಈ ಶಕ್ತಿ ನಮಗೆ ತೋರಿಸಿಕೊಡ್ತಾರೆ, ಇಲ್ಲಿ ಶಕ್ತಿ ಇದ್ರೆ ಅದು ಖಂಡಿತ ಅವರಿಗೆ ಸಿಗ್ತದೆ ಅಂತ ಹೇಳೋದು ಪ್ರಥಮದಿಂದ ಹೇಳ್ಕೊಂಡು ಬಂದಿದ್ದೇವೆ. ಅದು ಇಷ್ಟೆಲ್ಲ ಆದ ಮೇಲೆ ಕೂಡ ಇನ್ನು ಶಿಕ್ಷೆ ಏನು ಅಂತ ಹೇಳುವಂಥದ್ದು ನಾವು ಕೇಳ್ತೀವಿ. ಬಂಧನ ಯಾವಾಗ ಅಂತ ಕೇಳ್ತಿದ್ರೆ ಬಹಳ ದಿನಗಳಾಯ್ತು, ಯಾಕೆ ಬಂಧನ ಆಗ್ಲಿಲ್ಲ ಅಂತ. ಬಹುಶಃ ಬಂಧನ ಆಗ್ಲಿಕ್ಕೆ ಅದಕ್ಕೊಂದು ಕಾಲ ಕೂಡಿ ಬರಬೇಕು. ಅದರ ಒಟ್ಟಿಗೆ ಅವ್ರು ಏನು ಯಾವ ರೀತಿಯ ಶಿಕ್ಷೆ ಆಗ್ಬೇಕು ಅವರಿಗೆ, ಅದನ್ನು ಇವರು SIT ಅವರು ತೀರ್ಮಾನ ಮಾಡಬೇಕಾಗ್ತದೆ. ಮತ್ತೆ ಅವರ ಏನು ಅದರಲ್ಲಿ ಇದೆಯೋ ಇಲ್ಲ, ಸುಮ್ಮನೆ SIT ಅವರು ಬಂದು ಇಲ್ಲಿ ಬಂದು ಇವರು ಎನಿಸಿದಾಗೆ ಬರ್ತಾರೆ, ಅಲ್ಲಿ ಅಗಿತಾರೆ, ಅಲ್ಲಿ ಏನೋ ಸಿಗ್ತದೆ ಹಿಡ್ಕೊಂಡು ಹೋಗ್ತಾರೆ, ಅದನ್ನು ಕಳಿಸ್ತಾರೆ, ಇವರನ್ನು ಬಂಧನ ಮಾಡ್ತಾರೆ ಅಂತೇಳಿ ಯಾರ ಮೇಲೆ ಆರೋಪ ಮಾಡಿದ್ರಲ್ಲ, ಇಷ್ಟು ಜನರ ಮೇಲೆ ಯಾವುದು ಸಾಕ್ಷ್ಯಾಧಾರಗಳಿಲ್ಲದೆ ಆರೋಪ ಮಾಡಿದ್ರಲ್ಲ, ಇದಕ್ಕೇನು ಯಾರು ಇದರ ಡ್ಯಾಮೇಜ್ ಅನ್ನು ಕೊಡ್ತಾರೆ? ಇದನ್ನೆಲ್ಲ ನೋಡ್ಬೇಕಲ್ಲ. SIT ಅವರು ಸರಿಯಾಗಿ ತನಿಖೆ ಮಾಡಿದ್ದಾರೆ. ಬಹುಶಃ SITಗೆ ಅಂತದ್ದು ಸಿಕ್ಕಿದ್ರೆ ಅವ್ರು ಖಂಡಿತ ಯಾರನ್ನು ಬಿಡುವಂತ ಪ್ರಶ್ನೆ ಇಲ್ಲ, ಅವ್ರಿಗೆ ಯಾವುದೇ ದಾಕ್ಷಿಣ್ಯ ಇಲ್ಲ. SIT ಅದು ಸ್ವತಂತ್ರವಾಗಿ ಅವರು ಕಾರ್ಯನಿರ್ವಹಣೆ ಮಾಡ್ತಿದ್ದಾರೆ. ಮತ್ತೆ ಒಳ್ಳೆಯ ಅಧಿಕಾರಿಗಳು ಅದರಲ್ಲಿ ಇದ್ರು, ನಾವು ಕಣ್ಣಾರೆ ನೋಡಿದವರು ಕೆಲವು ವಿಚಾರಗಳನ್ನು. ಒಳ್ಳೆ ರೀತಿಯಲ್ಲಿ ತನಿಖೆ ಆಗಿದೆ. ನನ್ನನ್ನು ಕೂಡ ತನಿಖೆಗೆ ಬರ್ಲಿಕ್ಕೆ ಹೇಳಿದ್ರೆ ನಾನು ಕೂಡ ಎದುರಿಸಿದೆ ಅವನ ತನಿಖೆಯನ್ನು. ಸೊ ಇಂಥದ್ದೆಲ್ಲ ಇರುವಾಗ ನಾವು ಪ್ರಥಮವಾಗಿ ಹೇಳ್ಕೊಂಡು ಬರ್ತೀವಿ, ಇಲ್ಲಿ ಯಾವುದೇ ರೀತಿಯ ಕಾನೂನು ಬಾಹಿರ ಕೃತ್ಯಗಳು ನಡೆಯಲ್ಲ, ಏನಿದ್ರು ಕೂಡ ಕಾನೂನು ಪ್ರಕಾರವಾಗಿ ನಡ್ಕೊಂಡು ಬಂದಿದೆ. ಹಾಗಾಗಿ ಇದರ ಬಗ್ಗೆ ನೀವು ತನಿಖೆ ಮಾಡಬೇಕು ಅಂತ ನಾವು ಕೂಡ ಆಗ್ರಹವನ್ನು ಮಾಡಿದ್ದೆವು. ಬಹುಶಃ SIT ಅವರು ಇದರ ಬಗ್ಗೆ ಇನ್ನೂ ಕೂಡ ಅವರು ತನಿಖೆ ನಡೆಸ್ತಾರೆ, ಅದರಲ್ಲಿ ಸಂಪೂರ್ಣವಾಗಿ ವರದಿಯನ್ನು ಅವರು ಸರ್ಕಾರಕ್ಕೆ ಕೊಡ್ತಾರೆ ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ. ಇದಿಷ್ಟು ವಕೀಲರು, ಅದೇ ರೀತಿಯಾಗಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿರುವಂತಹ ಕೇಶವಗೌಡ ಬೆಳಾಲ್ ಅವರ ಮಾತುಗಳು. ಕ್ಯಾಮರಾಮನ್ ಸಂದೇಶತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಧರ್ಮಸ್ಥಳ.